ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಎಲೆಕೋಸು ತಗೊಂಡು ಏನು ಮಾಡ್ತೀನಿ ಅಂದ್ರೆ ಕ್ರಿಸ್ಪಿ ಆದಂಥ ಮತ್ತು ಸಾಫ್ಟ್ ಆದಂಥ ಗೋಬಿ ಮಂಚೂರಿ ಮಾಡೋಣ. ಆಲ್ಮೋಸ್ಟ್ ಎಲ್ಲರೂ ಗೋಬಿ ಮಂಚೂರಿ ಮಾಡಿರ್ತೀರಿ, ಬಟ್ ನಾನು ಯಾವ ರೀತಿ ಗೋಬಿ ಮಂಚೂರಿ ಮಾಡ್ತೀನಿ ಅಂದ್ರೆ ನಾನು ಯಾವುದೇ ರೀತಿ ಸಾಸ್ ಬಳಸೋದಿಲ್ಲ. ಸಾಸ್ ಬಳಸಲಾರ್ದೇ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಯಾವ ರೀತಿ ನಾ ಗೋಬಿ ಮಂಚೂರಿ ಮಾಡ್ತೀನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಮೇಲೆ ಅಂಗಡಿ ಒಳಗೆಲ್ಲ ಗೋಬಿ ಮಂಚೂರಿ ತಿಂತೀವಲ್ರಿ, ಅದೆಲ್ಲ ಆರ್ಗಾನಿಕ್ ಆಗಿರೋದಿಲ್ಲ. ನಾವು ಈ ಥರ ಮನೆಗೆ ಮಾಡ್ಕೊಂಡು ತಿಂದ್ರೆ ನಮಗೂ ಮಾಡಿವಿ ಅನ್ನೋದು ಖುಷಿ ಇರ್ತೈತಿ, ನಮ್ಮ ಮನೆಯವ್ರಿಗೂ ಇಷ್ಟ ಆಕತಿ. ಬನ್ನಿ, ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ. ಇಲ್ಲಿ ನಾನೊಂದು 4 ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಮೈದಾ ಹಿಟ್ಟು, 1 ಸ್ಪೂನಷ್ಟು ಕಡಲೆ ಹಿಟ್ಟು ಬರುತ್ತಲ್ರಿ, ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು. ಆಮೇಲೆ ಪುಟಾಣಿ ಇದೆಲ್ಲ ಹಸಿ ಕಡಲೆ ಹಿಟ್ಟು, ಬೋಂಡ ಎಲ್ಲ ಮಾಡ್ತೀವಲ್ರಿ, ಆ ಕಡಲೆ ಹಿಟ್ಟನ್ನ ನಾನಿಲ್ಲಿ 1.5 ಸ್ಪೂನಷ್ಟು ಆಗೋವಷ್ಟು ಕಡಲೆ ಹಿಟ್ಟು ಹಾಕೊಂಡಿನಿ. ನೋಡಿ, ನಮ್ಮ ಮನೆಯವರು ಊಟಕ್ಕೆ ಬಂದಿದ್ರು, ಯಾವಾಗ ಮಾಡ್ತೀವಿ, ಜಲ್ದಿ ಮಾಡು, ನಾನು ತಿಂದು ಹೋಗ್ತೀನಿ ಅಂತ ಹೇಳಕತ್ತಿದ್ರು. ಅದನ್ನೇ ಮಾತಾಡಕತ್ತೀನಿ. ಇನ್ನೂ ಲೇಟ್ ಆಗುತ್ತಾ, ಲೇಟಾಗಿ ಬಾ ಅಂತ ಹೇಳಿದೆ. ಅವರು ಇಲ್ಲ, ನಾನು ನೀವು ಮಾಡೋ ತನಕ ಕುಂದಿರ್ತೀನಿ ಅಂದರು. ಇವಾಗ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಅನುಗುಣವಾಗಿ ಖಾರದ ಪೌಡ್ರ. ನಾನು ಇದಕ್ಕೇನು ಫುಡ್ ಕಲರ್ ಏನು ಬಳಸ್ತಾ ಇಲ್ಲರಿ. ಖಾರ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಇದು ಖಾರ ಜಾಸ್ತಿ ಖಾರ ಇಲ್ಲ, ಖಾರ ಕಮ್ಮಿ ಐತಿ. ಹಂಗಾಗಿ ನಾನು ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ, ಚಿಟಿಗೆ ಆಗುವಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನಿವಾಗ ಡ್ರೈನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಾಗ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ತೆಳುವಾಗಿಬಿಡುತ್ತೆ. ಯಾಕಂದ್ರೆ ಗೋಬಿ ಒಳಗೆ ಎಲೆಕೋಸು ಒಳಗೆ ಆಲ್ರೆಡಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಹಂಗಾಗಿ ಮೊದಲಿಗೆ ನಾವು ನೀಟಾಗಿ ಹಾಗೆ ಕಲಿಸ್ಕೊಂಡು ಆಮೇಲೆ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ, ಈ ಕಡೆ ತಿಳುವೂ ಬೇಡ, ಈ ಕಡೆ ದಪ್ಪನೂ ಬೇಡ. ಯಾಕಂದರೆ ದಪ್ಪವಾಗಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಗೋಬಿ ಒಳಗಡೆ ಬೆಂದಿರಲ್ಲ, ಹೊರಗಡೆ ಅಷ್ಟೇ ಕ್ರಿಸ್ಪಿ ಆಗಿರುತ್ತೆ. ಹಂಗಾಗಿ ಸ್ವಲ್ಪ ಮೀಡಿಯಮ್ ಒಳಗೆ ಕಲಿಸ್ಕೊಂಡ್ರೆ ಗೋಬಿ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಗೋಬಿ ಹಿಟ್ಟೆಲ್ಲ ಕಲಿಸ್ಕೊಂಡಾಗೈತಿ. ಇವಾಗ ಎಣ್ಣೆ ಕಾಯಕ್ಕಿಟ್ಟೀನಿ. ನೋಡಿ, ಈ ಥರ ಹಿಟ್ಟು ಕಲಿಸ್ಕೋಬೇಕು. ತುಂಬ ತಿಳುವೂ ಇಲ್ಲ, ತುಂಬ ಗಟ್ಟಿನೂ ಅಲ್ಲ. ಇವಾಗ ಎಣ್ಣೆ ಕಾದೈತಿ. ಬನ್ನಿ, ಇವಾಗ ಗೋಬಿ ಹಾಕ್ಕೊಳ್ಳೋಣ. ಹೊರಗಡೆ ಈ ಎಲೆಕೋಸ್ಕಿನ ಫ್ಲವರ್ ಕೋಸು ಬರುತ್ತಲ್ರಿ, ಅದರಲ್ಲಿದ್ದ ಮಾಡಿದ್ರೆ ಗೋಬಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ಟು ನಮ್ಮ ಮನ್ಯಾಗ ಅದಿದ್ದಿಲ್ಲ, ಹಂಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಹೊರಗಡೆ ಎಲ್ಲ ಹೂಕೋಸು ಗೋಬಿ ಮಾಡ್ತಾರಲ್ರಿ, ಅದ್ರೊಳಗೆ ಸಿಕ್ಕಾಪಟ್ಟೆ ಹುಳ ಇರ್ತಾವೆ. ಅವ್ರು ಹೆಂಗೆ ಕ್ಲೀನ್ ಮಾಡ್ತಾರೋ ಹಂಗೆ ಮಾಡ್ತಾರೋ ಒಂದು ಗೊತ್ತಿಲ್ಲ. ತಿನ್ಬೇಕಾದ್ರೆ ಒಂಥರ ಭಯ ಅನ್ನಿಸ್ತೈತಿ. ನಾವು ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಲೆ ತರ್ತೀವಲ್ರಿ, ಅದೆಲ್ಲ ನೋಡಿರ್ತೀವಲ್ಲ. ಹೊರಗಡೆಲ್ದು ಗೋಬಿ ತಿನ್ನಕಂದ್ರೆ ಭಯ ಅನ್ನಿಸ್ತೈತಿ. ಹಂಗಾಗಿ ನಾನು ಆಲ್ಮೋಸ್ಟು ಗೋಬಿನ ಹೊರಗಡೆ ತಿನ್ನೋಕ್ಕಿಂತ ಈ ಥರ ಮನೆ ಮಾಡ್ಕೊಂಡು ತಿನ್ನೋದೇ ಇಷ್ಟ ಆಕತಿ. ನಾನು ಜಾಸ್ತಿ ಆಗುತ್ತೇನೋ ಅಂತಂದು ಸ್ವಲ್ಪ ನಾಲ್ಕೊಂಡಿದ್ದೆ, ಬಟ್ಟು ನಮ್ಮ ಮನೆಯವರು ಕರೆತ್ಲೇನ ಅರ್ಧ ತಿಂದೇ ಬಿಟ್ಟಿದ್ರು ಅವರೇ. ಹಂಗಾಗಿ ತಿಂದಿವೇ ಇಲ್ಲೋ ಅಂತಂದು ಅನ್ನಿಸ್ತಿ. ಇದನ್ನು ಗ್ಯಾಸ್ನ ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಕರ್ಕೋಬೇಕು. ಇದನ್ನು ಯಾವುದು ಸಾಸ್ ಬಳಸ್ಲಾರ್ದೇ ಮಾಡ್ತಾಯಿದ್ವಿಲ್ಲ, ಹಂಗೆ ತಿನ್ನೋಕ್ಕೂ ತುಂಬಾ ಟೇಸ್ಟ್ ಹಾಕವ್ರಿ. ಕಲಿಸ್ಬೇಕಾದ್ರೇ ಇದಕ್ಕೆ ಸ್ವಲ್ಪ
ಕಲಿಸ್ಬೇಕನ್ನ ಡ್ರೈ ಗೋಬಿ ಮಾಡ್ತೀವಲ್ರಿ, ಅದಕ್ಕೆ ಸ್ವಲ್ಪ ಟೊಮೊಟೊ ಸಾಸು, ಚಿಲ್ಲಿ ಸಾಸು, ಆಮೇಲೆ ಸೋಯಾ ಸಾಸ್ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಡ್ರೈ ಗೋಬಿ ಥರನೇ ತುಂಬ ಟೇಸ್ಟಿಯಾಗಿ ಬರ್ತಾವೆ. ಬಟ್ ನಾನು ಯಾವುದೂ ಥರ ಸಾಸ್ ಬಳಸಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕ್ರಿಸ್ಪಿ ಆಗೋವರೆಗೂ ಇದನ್ನು ಚೆನ್ನಾಗಿ ಕರ್ಕೋಬೇಕು. ಕಾಣಿಸ್ತಾ ಅನ್ಕೊಂಡು ನೋಡಿ, ನಾನು ಯಾವ ಥರನೂ ಫುಡ್ ಕಲರ್ ಹಾಕಿಲ್ಲ. ನಮ್ಮದು ಖಾರನೇ ಸ್ವಲ್ಪ ಕಲರ್ ಐತಿ, ಹಂಗಾಗಿ ನಾನು ಫುಡ್ ಕಲರ್ ಹಾಕಿಲ್ಲ. ಬನ್ನಿ ಇನ್ನೊಂದು ಬ್ಯಾಚು ಹಾಕ್ಕೊಳ್ಳೋಣ. ನೋಡಿ ನಂದು ಗೋಬಿ ಎಲ್ಲ ಮಾಡಿದ್ದಾಯಿತು. ನಮ್ಮ ಮನೆಯವರು ಆಲ್ರೆಡಿ ಅರ್ಧ ತಿಂದು ಹೋಗ್ಯಾರಿ. ಅವರು ಮಾಡತನ ಸಮಾಧಾನ ಇದ್ದಿಲ್ಲ ಅವರಿಗೆ, ಹಂಗಾಗಿ ಅರ್ಧ ತಿಂದು ಹೋಗ್ಯಾರ. ಇನ್ನು ನಾನು ನಮ್ಮ ಸಾನ್ವಿ ಇಷ್ಟ ಆದ್ರೆ ಸಾಕಾಕವ. ಇದಕ್ಕೆ ಸ್ವಲ್ಪ ನಾನು ಇವಾಗ ಒಗ್ಗರಣೆ ಮಾಡ್ಕೊತೀನಿ. ಒಗ್ಗರಣೆ ಮಾಡಬೇಕಾದ್ರೂ ಸಾಸ್ ಬಳಸಿದಿಲ್ರಿ. ಬನ್ನಿ ಯಾವ ರೀತಿ ಒಗ್ಗರಣೆ ಮಾಡ್ಕೊಳ್ಳೋದಂತಂದು ನೋಡ್ಕೊಳ್ಳೋಣ. ನಾನು ಗೋಬಿ ಕರ್ದಿದ್ನಲ್ರಿ, ಅದೇ ಎಣ್ಣೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಅರ್ಧ ಟೊಮೊಟೊ, 3 ಮೆಣ್ಸಿಕಾಯಿ ತೊಗೊಂಡಿನಿ. ಮೆಣ್ಸಿಕಾಯಿ ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ. ಇಷ್ಟೇ ನೋಡ್ರಿ, ಮತ್ತೆ ನಾನು ಇದಕ್ಕೇನು ಬಳಸೋದಿಲ್ಲ. ಸ್ವಲ್ಪ ಕರ್ಬೇವು ಹಾಕೊಂಡಿನಿ. ಕರ್ಬೇವು ಹಾಕಂದ್ರೆ ಇದ್ರ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತರಿ. ಕರ್ಬೇವು ಸ್ಮೆಲ್ಲು ಗುಮ್ಮು ಅಂತೈತಲ್ಲ, ಎಣ್ಣೆ ಒಳಗೆ ಕರ್ಬೇವು ಫ್ರೈ ಮಾಡಿದ್ರೆ ಕರ್ಬೇವಿನ ಸ್ಮೆಲ್ಲು ಒಂಥರ ಗುಮ್ಮು ಅಂತ ಬರುತ್ತಲ್ರಿ, ಅದೇ ತಿನ್ನೋಕೆ ಟೇಸ್ಟ್ ಅನ್ನಿಸ್ತೈತಿ. ಇವಾಗ ಈರುಳ್ಳಿ ಸಹ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಿಲ್ಲ, ಮೆಣ್ಸಿಕಾಯಿ ಮೊದಲಿಗೆ ಹಾಕ್ಕೊಂಡಿನಿ. ಇನ್ನು ಮೆಣ್ಸಿಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಇದಕ್ಕೆ ನಾವು ಆಲ್ರೆಡಿ ಗೋಬಿಗೆ ಉಪ್ಪು ಹಾಕೊಂಡಿರ್ತೀವಿ ರೀ. ಈ ಹುಳಿಗೆ ಎಷ್ಟು ಉಪ್ಪು ಬೇಕು ನೋಡು, ಅಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲೆ ಹಾಕಂದ್ರೆ ಅದು ಒಂಥರ ಫ್ಲೇವರು ಚೆನ್ನಾಗಿ ಬರುತ್ತಲ್ಲ, ಹಂಗಾಗಿ ನಾನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ಕಿನ್ನ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಕೆಲವೊಬ್ಬರು ಬೆಲ್ಲ ಸಹ ಹಾಕ್ಕೋಬೋದು. ನಾನಿಲ್ಲಿ ಸಕ್ಕರೆ ಪುಡಿ ಇತ್ತು, ಹಂಗಾಗಿ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ನೋಡ್ರಿ ನಾನು ಒಗ್ಗರಣೆ ಮಾಡ್ಕೊಳ್ಳೋದು. ಹೊರ್ಗಡೆ ತಿನ್ನೋಕ್ಕಿಂತ ಈ ಥರ ನಾವು ಮನೆ ಮಾಡ್ಕೊಂಡು ತಿಂದ್ರೆ ಆರ್ಗಾನಿಕ್ ಆಗಿ ಇರುತ್ತೆ. ಆಮೇಲೆ ಅವರು ಕರೆದಿದ್ದು ಎಣ್ಣೆ ಒಳಗನ ಕರೆದು ಎಣ್ಣೆ ಎಲ್ಲ ಒಂಥರ ಕಪ್ಪಾಗಿರ್ತೈತಿ, ಆದ್ರೂ ಅವರು ಅದ್ರಾಗನ ಕರಿತಾರೆ. ನೋಡಿ ಇವಾಗ ಒಗ್ಗರಣೆ ಎಲ್ಲ ರೆಡಿ ಆಗೈತಿ. ನಾನು ಇದಕ್ಕೆ ಲಾಸ್ಟಿಗೆ ಒಗ್ಗರಣೆ ಎಲ್ಲ ಬೆಂದಿದ ಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಸಾಫ್ಟ್ ಆಗಿಂದ ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು, ಕಾರ್ನ್ಫ್ಲವರು ನೀರೊಳಗೆ ಕಲಿಸ್ಕೊಂಡು ಕಾರ್ನ್ಫ್ಲವರ್ ಹಾಕ್ಕೋಬೇಕು. ಆ ವಿಡಿಯೋ ಕ್ಲಿಪ್ಪಿಂಗು ಮಿಸ್ ಆಗೈತಿ. ನೀವು ಕಾರ್ನ್ಫ್ಲವರ್ ಹಾಕೊಳ್ಳಿ. ನೋಡಿ ಗೋಬಿ ಎಲ್ಲ ರೆಡಿ ಆಯಿತು. ಬನ್ನಿ ನಮ್ಮ ಮನೆಗೆಲ್ಲರೂ ಗೋಬಿ ತಿನ್ನೋಕೆ. ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನೀವು ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಗೋಬಿ ತಿನ್ನೋಣ. ಈ ಥರ ಫ್ರೈ ಮಾಡ್ಕೊಂಡು ಮೇಲ್ಗಡೆ ಈರುಳ್ಳಿ ಹಾಕ್ಕೊಂಡು ಗೋಬಿ ತಿಂತಾಯಿದ್ರೆ ಆಹಾ ಏನು ರುಚಿಯಾಗಿರುತ್ತೆ ರೀ. ಇವಾಗ ನನ್ನ ಸಾನ್ವಿ ಇಲ್ಲ, ನಾನಷ್ಟೇ ಗೋಬಿ